ಈಗ ಯಾಕಂದ್ರೆ ಇವರ ಸ್ಟ್ರಾಟಜಿ ಏನಿದೆ ಅಂದ್ರೆ, ಇವರ ಷಡ್ಯಂತ್ರ ಏನಿದೆ ಅಂದ್ರೆ, ನೇರವಾಗಿ 3 ಚುನಾವಣೆ ಆಗೋಯ್ತು. ಈಗ 3 ಚುನಾವಣೆಯಲ್ಲಿ ಇವರಿಗೆ ಸ್ಪಷ್ಟವಾದ ಬಹುಮತ, 2/3 ಮೆಜಾರಿಟಿ ಸಿಕ್ಕಿಲ್ಲ. ಅದಕ್ಕೋಸ್ಕರ ಮೋದಿ ಶಾ ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರೆ, ಒಂದು ಷಡ್ಯಂತ್ರ ಮಾಡಿದ್ದಾರೆ. SR ಮೂಲಕ ಎಲೆಕ್ಷನ್ ಕಮಿಷನ್ ಉಪಯೋಗಿಸ್ಕೊಂಡು ಇವರು ಮೆಜಾರಿಟಿಗೆ ಬರಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಇವರ ಈ ಒಂದು ಷಡ್ಯಂತ್ರವನ್ನು ನಾವು ವಿಫಲಗೊಳಿಸ್ತೀವಿ ಅನ್ನೋ ಧೈರ್ಯನೂ ನಮಗಿದೆ. ಸಂಪೂರ್ಣವಾಗಿ ಎಲೆಕ್ಷನ್ ಕಮಿಷನ್ನು ಅದು ಅಟಾನಮಸ್ ಆಗಿರ್ತಕ್ಕಂಥದ್ದು, ಕಾನ್ಸ್ಟಿಟ್ಯೂಷನಲ್ ಬಾಡಿ, ಅದು ಸಾಂವಿಧಾನಿಕ ಅಧಿಕಾರ ಇರ್ತಕ್ಕಂಥ ಒಂದು ಸಂಸ್ಥೆ. ಅದಕ್ಕೆ ಯಾರೂ ಸಹ ದುರುಪಯೋಗ ಪಡಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇಡೀ ದೇಶದಲ್ಲಿ ಇವರು ದುರುಪಯೋಗ ಪಡಿಸ್ಕೊಂಡು ಇಲ್ಲೂ ಸಹ ಅದನ್ನು ಮಾಡೋಕ್ಕೆ ಹೋಗ್ತಾರೆ. ಕರ್ನಾಟಕ ರಾಜ್ಯದನ್ನು ಜನ ಮತ್ತು ರಾಜಕಾರಣದಲ್ಲಿ ಇರ್ತಕ್ಕಂಥ BJP ಒಂದು ಬಿಟ್ಟರು, ಜನತಾದಳ ಬಿಟ್ಟರೆ ಬಾಕಿ ಎಲ್ಲ ರಾಜಕೀಯ ಪಕ್ಷಗಳು ಲಾ ಅಬೈಡಿಂಗ್ ಸಿಟಿಸನ್ಸು, ಕಾನೂನಿನ ಚೌಕಟ್ಟಿನಲ್ಲಿ ನಡೀತಕ್ಕಂಥವ್ರು. ಆದ್ದರಿಂದ ಇವರು ಸುಳ್ಳು ಆರೋಪಗಳನ್ನ ಮಾಡಿ ಅಧಿಕಾರವನ್ನು ಹಿಡಿಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಅದನ್ನೇ ನಾನು ಹೇಳ್ತಾ ಇರೋದು, ಕುಮಾರಸ್ವಾಮಿ ಅವರನ್ನ ದಾಳವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಅವ್ರಿಗೆ ಬೇಕಾದಾಗ ದೊಡ್ಡಗೌಡರಿಗೆ ತಗೊಂಡೋಗಿ ರಾಜ್ಯಸಭಾ ಮಾಡಿ, ಆವಾಗ ಕಾಂಗ್ರೆಸ್ ಪಕ್ಷದವ್ರು ಮಾಡಿದ್ದು. ಈ ಬಾರಿ ಅವ್ರಿಗೆ ಮೂಗಿಗೆ ಬೆಣ್ಣೆ ಹಚ್ಚಿ ಬಿಟ್ಬಿಟ್ಟಿದ್ರು. ಆದ್ದರಿಂದ ಕುಮಾರಸ್ವಾಮಿ ಅವರು ಸ್ವಲ್ಪ ಹಿಂದಿನ ಇತಿಹಾಸ ನೋಡಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ. ಭಾರತೀಯ ಜನತಾ ಪಾರ್ಟಿ ಇನ್ನು ಸ್ವಲ್ಪ ದಿವಸದಲ್ಲಿ JDSನ ಒಡೆಯೋದು ಅಥವಾ ಮುಗಿಸೋದು ಕೆಲಸ ಮಾಡ್ತಾರೆ. ಆವಾಗ ಅವ್ರಿಗೇನಾದರೂ ರಕ್ಷಣೆ ಕೊಡಬೇಕಾದ್ರೆ ನಾವೇ ಕೊಡಬೇಕು. ಯಾಕಂದರೆ ಸೋನಿಯಾ ಗಾಂಧಿ ಅವರು ತೃಣಮೂಲ್ ಕಾಂಗ್ರೆಸ್ ಅವ್ರಿಗೂ ರಕ್ಷಣೆ ಕೊಡ್ತಾ ಇದ್ದಾರೆ, ಆಮ್ ಆದ್ಮಿ ಪಾರ್ಟಿಗೂ ರಕ್ಷಣೆ ಕೊಟ್ಟರು. ಯಾರ್ಯಾರು BJPಯಿಂದ ತೊಂದರೆ ಈಡಾಗಿದ್ದಾರೆ ಅವ್ರಿಗೆಲ್ಲ ತೊಂದರೆ ಜೊತೆಗೆ ನಿಲ್ಕೊಳ್ಳೋದು ಕಾಂಗ್ರೆಸ್ ಪಕ್ಷ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅಂತ ಹೇಳಿ ಇಚ್ಛೆ ಬಿಡ್ತಾರೆ.